देखकर ऐसा ही खुशी हुआ है। वो बोले ना, एक तरफ से गया था हमारा सब, पर वापस आया ऐसा उनके जरिए से जिन्होंने दिया है। वही अल्लाह उनको खुश रखे, अल्लाह उनको बहुत ನಮ್ಮ ಕಡೆಯಿಂದ ತುಂಬ ಅವರಿಗೆ ಧನ್ಯವಾದಗಳು. ಅವರು ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು. ನಮ್ಮಂಥ ತುಂಬ ಬಡವರಿಗೆ ಅವರಿಂದ ಹೆಲ್ಪ್ ಆಗಬೇಕು. ಕರ್ನೀರ ಫ್ಯಾಮಿಲಿಯವರು ನಮಗೆ ಮನೆ ಮತ್ತು ಫರ್ನಿಚರ್ ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ತುಂಬ ಖುಷಿಯಾಗಿದೆ. ಅವರಿಗೆ ನಾವು 5 ಹೊತ್ತು ನಮಾಜಲ್ಲಿ ಯಾವಾಗಲೂ ದುವಾ ಮಾಡುತ್ತೇವೆ. ಇನ್ನೂ ಕೂಡ ಬೇರೆಯವರಿಗೆ ನಮ್ಮ ಥರ ಬೇರೆ ಬಡ ಜನರಿಗೆ ಹೀಗೆ ಮನೆ ಮಾಡಲಿ ಅಂತ ಪ್ರೇ ಮಾಡ್ತೇವೆ. ಒಂದು ಸಣ್ಣ ಮಟ್ಟಿನ ಬಂಗ್ಲೆ ಅಂತಲೇ ಹೇಳಬೇಕು. ಅಂದರೆ ಒಳ್ಳೆ ರಾಯಲ್ ಕಮಿಷನ್, ನಾನು ಇದನ್ನು ರಾಯಲ್ ಕಮಿಷನ್ ಅಂತ, ಅಂದರೆ ನಮ್ಮ ಸೌದಿ ಅರೇಬಿಯಾದಲ್ಲಿ ರಾಯಲ್ ಕಮಿಷನ್ ಅಂತ ಒಂದು ಏರಿಯಾ ಇದೆ. ಹಾಗೆ ನಮ್ಮ ಕರ್ನಿರೆಯಲ್ಲಿ ಇದು ರಾಯಲ್ ಕಮಿಷನ್. ಬಡ ಜನಗಳಿಗೆ ಮನೆಗಳು ಮಾಡಿ ವಿತರಣೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಬಟ್ ವಿಶೇಷವಾಗಿ ಇಂಥ ಒಂದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಮನೆಗಳು, ನಾವು ಒಂದೊಂದು ಮನೆಗೆ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಿಂದ ಬಡ್ಜೆಟ್ನಿಂದ ಆ ಮನೆಯಲ್ಲಿ ಕೇವಲ ಸೀದಾ ಅವರು ಬಟ್ಟೆಯವರಿಗೆ ಬಂದು ಸಾಕು ಅವರು ಕುಟುಂಬ ನಡೆಸಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮನೆ ಕಟ್ಟುವುದು ಅಂತ ಹೇಳಿದ್ರೆ ಅದು ನಮ್ಮ ಜೀವನದಲ್ಲಿ ಒಂದು ಮಹತ್ವವಾದಂತಹ ಅಂಶ. ಅದನ್ನ ಇವತ್ತು ಒದಗಿಸಿಕೊಡುವಂತ ಕೆಲಸ ಕಾರ್ಯ ಮಾಡುವಂಥದ್ದು, ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಸಾವಿರಾರು ಮಂದಿ ಇವತ್ತು ಮನೆ ನಿವೇಶನಕ್ಕೋಸ್ಕರ ಮನೆಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ಇವತ್ತು ಪ್ರತಿ ವರ್ಷ ಕೂಡ ಸಾಧಾರಣ 38 ಮನೆ, ಅದು ಕೂಡ ಎಷ್ಟು ಸುಸಜ್ಜಿತವಾದಂತಹ 5 ಸ್ಟಾರ್ ಹೋಟ್ಲಿಗೆ ಬಂದಾಗೆ ಆಗ್ತದೆ. ಎಲ್ಲ ಫರ್ನಿಚರ್ ಕೂಡ ಇದೆ. ಮನೆಗೆ ಬರುವಂತವರು ಬಟ್ಟೆ ಉಟ್ಕೊಂಡು ಬಂದ್ರೆ ಆಯ್ತು. ಇಲ್ಲಿ ಆ ರೀತಿಯ ಅತ್ಯುತ್ತಮವಾದಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಿದ್ದಾರೆ. ಹಾಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ಈ ಸಂತೋಷದ ಈ ಸಮಾರಂಭದಲ್ಲಿ ಭಾಗವಹಿಸಿದಂತಹ ನಸೀರ್ ಅಹಮದ್ ಸಾಬ್ರು, ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ಎಷ್ಟೋ ಬಡವರಿಗೆ ಮನೆಯನ್ನು ಕೂಡ ಬೇರೆ ಬೇರೆ ಸ್ಥಳದಲ್ಲಿ 3 ಸೆನ್ಸ್ 5 ಸೆನ್ಸ್ ನಲ್ಲಿ ಮನೆಯನ್ನು ಮಾಡಿಕೊಟ್ಟಿದ್ದಾರೆ, ಮನೆಯನ್ನು ರಿಪೇರಿ ಮಾಡಿಕೊಟ್ಟಿದ್ದಾರೆ. ಅದೇ ಕಾರ್ಯವನ್ನು ನಾವು ಈಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಇದರಲ್ಲಿ ನಮಗೂ ಕೂಡ ಒಂದು ಕಾಳಜಿ ಇತ್ತು. ಯಾವಾಗಲೂ ಅವರ ಹೃದಯ ಬಡವರಿಗಾಗಿ ಮಿಡಿಯುತ್ತಿತ್ತು. ಅದನ್ನು ಮಕ್ಕಳಾದ ನಾವು ಕೂಡ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ದೇವರು ನಮಗೆ ಸಂಪತ್ತು ಕೊಟ್ಟಿದ್ದಾನೆ. ಆ ಸಂಪತ್ತಿನ ಒಂದು ಪಾಲನ್ನು ನಾವು ಬಡವರಿಗಾಗಿ ನಾವು ವಿನಿಯೋಗಿಸ್ತಾ ಇದ್ದೇವೆ. ಇವತ್ತು ಒಂದು ಮಿನಿ ಸೌದಿಯಾಗಿ ನನಗೆ ಕಂಗೊಳಿಸ್ತಾ ಇದೆ. ಅಂದ್ರೆ ಸೌದಿಯಲ್ಲಿ ಎಕ್ಸ್ಪರ್ಟೈಸ್ ಯಾವ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತದೆ, ಅದೇ ರೀತಿಯಲ್ಲಿ ಈ ಕರ್ನೀರಿಯಲ್ಲಿ ಕೂಡ ಇವತ್ತು ಮಿನಿ ಸೌದಿ ಇವತ್ತು ನನಗೆ ಕಾಣ್ಲಿಕ್ಕೆ ಸಿಕ್ಕಿದೆ. ನಾನು ಮನೆ ನೋಡಿದೆ ಸರ್, ಎಲ್ಲರೂ ಸಮಾಜದಲ್ಲಿ ಮನೆಗಳನ್ನು ಕೊಡ್ತಾರೆ, 1-2 ಮನೆ ಕೊಡ್ತಾರೆ, ತಮ್ಮ ಸಮಾಜದವರಿಗೆ ಕಟ್ಟಿ ಕೊಡ್ತಾರೆ. ಆದ್ರೆ ನಾನು ಇವತ್ತು ಇಲ್ಲಿ ಗಮನಿಸಿದೆ, ಅದ್ರ ಏನ್ ಮಾಡಿದ್ದಾರೆ ಅಂದ್ರೆ ಫರ್ನಿಶ್ಡ್ ಹೌಸ್ ಕೊಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ಸೋಫಾ ಸೆಟ್ ಕೊಟ್ಟಿದ್ದಾರೆ, ಕಾಟ್ ಕೊಟ್ಟಿದ್ದಾರೆ. ಎಲ್ಲ ಯಾವುದು ಬೇಕು ಅವರಿಗೆ ಏನು ತೊಂದರೆನೇ ಇಲ್ಲ. ಬರೀ ಮನೆಯೊಳಗೆ ಅವರು ಡ್ರೆಸ್ ಹಾಕಿ ಹೋದ್ರೆ ಆಯ್ತು ಅಂತ ಒಂದು ಕಾರ್ಯಗಳನ್ನು ಮಾಡಿದ್ದು ನಾನು ಮೊದಲ ಬಾರಿಗೆ ಇವತ್ತು ನಾನು ನೋಡ್ತಾ ಇದ್ದೇನೆ. ನಿಮ್ಮ ಒಂದು ಒಳ್ಳೆಯ ಮನಸ್ಸಿಗೆ ನಿಮ್ಮ ಇಸ್ಲಾಂ ಧರ್ಮ ಸದಾ ಏನು ಹೇಳುತ್ತದೆ ಅಂದ್ರೆ, ಪಕ್ಕದ ವ್ಯಕ್ತಿಯ ನೋವಿದ್ರೆ ಅದನ್ನು ಅರಿಯುವುದೇ ನಿಜವಾದ ಇಮಾನ್ ಅಂತ. ಆ ಒಂದು ಏನು ನಿಮ್ಮ ಸಂದೇಶವನ್ನು ನೀವು ನಿಮ್ಮ ಸ್ವಂತ ನಿಮ್ಮ ಅಭಿವೃದ್ಧಿಯ ಜೊತೆಗೆ ಇವತ್ತು ನಿಮ್ಮ ಸಮಾಜದ ಅಭಿವೃದ್ಧಿಯನ್ನು ತಾವು ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾವು ನಿಮಗೆ ದೊಡ್ಡ ಒಂದು ಸೆಲ್ಯೂಟ್ ಕೊಡ್ತಾ ಇದ್ದೇವೆ. ಮನೆ ಕಟ್ಟಿಕೊಡುವುದು ಅನ್ನಂತ ಹೇಳಿದ್ರೆ ಇದೊಂದು ಸಣ್ಣ ಕೆಲಸ ಅಲ್ಲ. ಅದು ಕೂಡ ಮನೆ ನಾವು ಸರ್ಕಾರದಿಂದ ಕೂಡ ಕಟ್ಟಿಕೊಡ್ತೇವೆ. ಇವತ್ತೊಂದು ಸುಸಜ್ಜಿತವಾದ ಮನೆ, ಒಂದು 20 ಲಕ್ಷ ರೂಪಾಯಿ ಮನೆ, ಒಂದು ಮನೆಗೆ ಖರ್ಚು ಮಾಡಿ ಅಷ್ಟೊಂದು ತನ್ನ ಸ್ವಂತ ಸಂಪಾದನೆಯಲ್ಲಿ ಬಡವರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ದೇವರಿಗೆ ಅತ್ಯಂತ ಪ್ರಿಯವಾದ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅವರ ಒಂದು ಸರಳತೆ, ಅವರ ಒಂದು ಸೌಜನ್ಯ ನಮಗೆಲ್ಲರಿಗೂ ನಾವು ಅನುಕರಣೀಯ ಮತ್ತು ಅವರು ಆದರ್ಶಪ್ರಾಯರಾಗಿ ಈ ಸಮಾಜದಲ್ಲಿ ತನ್ನ ಹುಟ್ಟೂರಿಗೆ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು. ಅಂದರೆ ಇನ್ನಷ್ಟು ಬಡವರಿಗೆ, ಬಡ ಬಗ್ಗರಿಗೆ, ದೀನ ದಲಿತರಿಗೆ ಒಂದು ಸಹಾಯ ಮಾಡುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸ್ತೇನೆ. कटपड़ी मणिपुरा से ये घर देख के बहुत ज़्यादा खुशी हो गई. फिर ये घर देने वाले को तो उन्होंने जो दिया है ना, वो हम लोग जितने तकलीफ में से बाहर आए हैं ना अभी, मतलब वो हम लोग कौन सी तकलीफ में सिर्फ वो हम लोग ही जानते हैं.
उन्होंने हमें ये घर देकर मतलब एक बहुत बड़ा हमारे ऊपर बहुत बड़ा सहारा दिए, क्योंकि किराए का घर बोले तो हमको अभी भरने का बिल्कुल भी मुश्किल ही हो रहा है। हम जल्दी से एक 500 का भी हम लोग खर्चा करने का हमारे मुश्किल होता है। 5000 किराया हम लोग को देने हो रहा नहीं था। फिर ये घर के बारे में हमको पता चला, फिर उन्होंने उनसे बात किए, उन्होंने हमारे को बहुत बोले तो बहुत बड़ी मदद की। ये घर बोले तो हमारे को बहुत बड़ी मदद हो गई, एक जिंदगी का एक बहुत बड़ा सहारा हो गया है। एक घर तो हर लोग देता है, लेकिन इस घर में जो फर्नीचर वगैरह दिया उसके बारे में क्या कहते हैं? वो देख कर बहुत ज़्यादा खुशी हो गई है। ये सब नहीं है हमारे घर में, एक आधा चीज़ रहता है खाली, इतना तो नहीं है। अभी जो पोजीशन में बाहर आए बोले तो सब था भी तो गया हो, पर अभी नहीं है, क्या भी नहीं है। वो देख कर ऐसा ही खुशी हुआ है। वो बोले ना एक तरफ से गया था हमारा सब, पर वापस आया ऐसा उनके जरिए से जिन्होंने दिया है। वही अल्लाह उनको खुश रखे, अल्लाह उनको बहुत और भी ज़्यादा हमारे जैसे जितनों की मदद करे अल्लाह उनको और ज़्यादा मदद करने को। ತುಂಬ ಖುಷಿ ಆಯಿತು, ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಖುಷಿ ಆಯಿತು. ಸಿಕ್ತದಂತ ನಿರೀಕ್ಷೆ ಇರಲಿಲ್ಲ, ಆದರೂ ಸಿಕ್ತು. ಸಿಕ್ಕಿದ್ರೆ ಸಿಕ್ಬೋದು ಒಂದು ಡೌಟ್ ಇತ್ತು, ಆದರೆ ಸಿಕ್ತಲ್ಲ ಈಗ. ಹೋದ ವರ್ಷವೇ ಸಿಕ್ಕೋದು ಅಂತ ಇತ್ತು, ಸಿಗಲಿಲ್ಲ, ಈ ವರ್ಷ ಸಿಕ್ತು. ಏನು ಮನೆ ಕಟ್ಟಿಕೊಟ್ಟವ್ರಿಗೆ ಏನು ಹೇಳ್ತೀರಿ ನೀವು? ಟ್ಯಾಂಕ್ಸ್ ಹೇಳ್ತೀವಿ, ತುಂಬ ಟ್ಯಾಂಕ್ಸ್. ಸ್ವಂತ ಮನೆ, ಮಗಳಿಗೆ ಮನೆ ಇರಲಿಲ್ಲ, ಅವ್ರು ತೀರ್ಥಲ್ಲಿ ಅವ್ರ ಗಂಟ ತೀರೋಗಿ 2 ವರ್ಷ ಆಯಿತು. ಅವರಿಗೆ ಮನೆ ಇಲ್ಲ, ನಮ್ಮಲ್ಲೇ ಇದ್ದಾರೆ. ನಮಗೆ ಉಪಕಾರ ಮಾಡಿದವರಿಗೆಲ್ಲರೂ ದೇವರು ಒಳ್ಳೆಯದು ಮಾಡಲಿ. ಮನೆ ನೋಡಿ ತುಂಬ ಖುಷಿ ಆಯಿತು. ನಾವು ಕರ್ನೀರಲ್ಲಿದ್ದದ್ದು, ತಾಯಿ ಮನೆ ಉಡುಪಿಯಲ್ಲಿ, ಗಂಡನ ಮನೆ ಕರ್ನೀರು. 19 ವರ್ಷ ಆಯ್ತು ನಾವು ಮನೆಗೆ ಬಂದು, ಗಂಡನ ಮನೆಗೆ ಬಂದು. ಮನೆ ನಾವು ಅಂದ್ರೆ ಬಡವರಲ್ಲ, 2 ಹೆಣ್ಮಕ್ಳೇ ನನಗೆ, ಗಂಡು ಮಕ್ಕಳಿಲ್ಲ. ಗಂಡನಿಗೆ ಎಷ್ಟು ದುಡಿಲಿಕ್ಕೆ ರಿಸ್ಕ್ ನಾವು, ಹಾಗಾಗಿ ಮನೆ ಒಂದು ಬೇಕಿತ್ತು ನಮಗೆ. ಊರಿನವರೆಲ್ಲ ಹೇಳಿದ್ರು, ಅವರ ಗಂಡನಿಗೆಲ್ಲ ದುಡಿಲಿಕ್ಕೆ ಆಗುದಿಲ್ಲ, ರಿಸ್ಕ್ ಪ್ರಾಬ್ಲಮ್, 2 ಹೆಣ್ಣು ಮಕ್ಕಳು ಕಷ್ಟದಲ್ಲಿದ್ದಾರೆ, ಕೊಡಿ ಅಂತ. ಅದಕ್ಕೆ ಅವ್ರು ಕೊಡ್ತೇನೆ ಅಂತ ಹೇಳಿದ್ದಾರೆ ಫಸ್ಟಿಗೆ, ಮತ್ತು ಊರಿನವರು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಇಲ್ಲ ನಿರೀಕ್ಷೆ ಅಷ್ಟೇನಿರಲಿಲ್ಲ, ಮತ್ತೆ ಹೇಳಲಿಕ್ಕಾಗ ಕೊಡ್ತಾರ ಇಲ್ಲ ಧೈರ್ಯ ಏನು ಇರಲಿಲ್ಲ. ಮತ್ತೆ ಸಿಗ್ತದೆ ಅಂತ ಫೋನ್ ಬಂತ, ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯ್ತು ನಮಗೆ. ಮನೆ ಸಿಕ್ಕಿ ತುಂಬ ಖುಷಿ ಆಯಿತು, ಹೇಳಲಿಕ್ಕಿಲ್ಲ ಅಷ್ಟು ಖುಷಿಯಾಗಿದೆ ನಮಗೆ. ಎಷ್ಟು ಹೇಳ್ಬೇಕಂತ ಗೊತ್ತಾಗ ತುಂಬ ಖುಷಿ ಆಯಿತು. ಮನೆಯವರಿಗೆ ಅವರಿಗೆ ಅವರ ತಂದೆ ತಾಯಿಗೆ ಆ ಲೋಕದಲ್ಲಿ ತುಂಬ ಇದು ಮಾಡಿ, ಸ್ವರ್ಗದಲ್ಲಿ ಸಿಗಲಿ, ಒಳ್ಳೇದು ಸಿಗಲಿ ಅಂತ. ಅವ್ರ ತಂದೆ ತಾಯಿ ಇಲ್ಲಲ್ಲ, ಅವ್ರಿಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ, ಮನೆ ಕೊಟ್ಟವರಿಗೆ ಮಕ್ಕಳಿಗೆ. ಇವರು ಫೋನ್ ಮಾಡಿ ಹೇಳಿದ್ದಾರೆ ಬನ್ನಿ ಅಂತ. ಇವತ್ತು ನಮ್ಮ ಮೊನ್ನೆ ಮತ್ತು ಇದಕ್ಕಿಂತ ಮುಂಚೆ ಅರ್ಜಿ ಕೊಟ್ಟಿದ್ದೀವಿ. ಆಗ ನಮಗೆ ಮನೆಗೆಲ್ಲ ಬಂದು ಇನ್ಕ್ವೈರ್ ಮಾಡಿ ಹೋಗಿದ್ದಾರೆ ಇವರು ಹೇಗಂತ. ಆಮೇಲೆ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ಬನ್ನಿ ಅಂತ. ಅದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿರಲಿಲ್ಲ ಮನೆ ಸಿಗ್ತದಂತ ಗೊತ್ತಿರಲಿಲ್ಲ. ಅಲ್ಲೇ ಎಲ್ಲ ಹೇಳ್ತಿದ್ರು, ನಿಮಗೆ ಪಾಸ್ ಆಗಿ ನಿಮ್ಮ ಹೆಸರು ಉಂಟು ಅಂತ ಹೇಳ್ತಾ ಇದ್ರು. ಆದರೆ ನನಗೆ ವಿವರೇನಿರಲಿಲ್ಲ, ಕನ್ಫರ್ಮ್ ಆಗಿದ್ದು ಇವತ್ತು ಬೆಳಿಗ್ಗೆ. ಹೇಗೆ ಮನೆ ನೋಡುವಾಗ ನಿಮ್ಮ ಮನೆ ಹೇಗೆ ನಿರೀಕ್ಷೆ, ನಿಮ್ಮ ಮನೆ ಕೊಡ್ತಾರೆ ಅಂತ ಹೇಳಿ ಗೊತ್ತಿತ್ತು, ಬಟ್ ಮನೆ ಹೇಗಿತ್ತು ಅಂತ ನೀವು ಕಲ್ಪನೆ ಮಾಡಿದ್ರಿ? ಇಲ್ಲ, ನಮಗೆ ವಿಡಿಯೋ ಬಂದಿತ್ತು, ಇಂಥ ಮನೆದೆಲ್ಲ ನಮಗೆ ಈ ಥರ ಉಂಟು ಅಂತ ಎಲ್ಲ ವಿಡಿಯೋ ಬಂದಿತ್ತು, ಅದೇ ನೋಡಿದ್ದು. ಒಳ್ಳೆದಾಗಿದೆ ಮನೆ. ಈಗ ಇದು ಮನೆ ನೋಡುವಾಗ ಹೇಗೆ ಅನಿಸ್ತದೆ? ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಅವ್ರಿಗೆ ಏನು ಹೇಳ್ತೀವಿ ಮನೆ ಕಟ್ಟುವವರಿಗೆ? ನಾವು ಅವರಿಗೆ ಅಭಾರಿಯಾಗಿದ್ದೆ, ಜೀವನ ಪೂರ್ತಿ ನಾವು ಅವರಿಗೆ ಅಭಾರಿಯಾಗಿದ್ದೆ ಸರ್. ನಮ್ಮ ಜೀವ ಇರುವ ತನಕ ನಾವು ನೆನೆಸ್ತಾ ಇದ್ದೇವೆ. ನಾವು ಅರ್ಜಿ ಕೊಟ್ಟಿದ್ದೇವೆ, 1 ವರ್ಷ ಆಯಿತು ಅರ್ಜಿ ಕೊಟ್ಟಿದ್ದು ಹಾಗೆ. ಫ್ಯಾಮಿಲಿ ಒಳಗೆ ಒಳ್ಳೆಯದು ಮಾಡಲಿ, ಅನುಕೂಲ ಕೊಡಲಿ, ಆಫಿಯತ್ತು ಕೊಡಲಿ. ಈ ಸೈಯದಾಜಿ ಸೈಯದಾಜಿ ಅವರ ಟ್ರಸ್ಟಿಂದ ಈ ಮನೆಯನ್ನು ಕೊಡ್ತಾ ಇದ್ದಾರೆ, ಬಹಳ ಸಂತೋಷ. ಇವರ ಸೈಯದಾಜಿ ಸೈಯದಾಜಿ ಅವರ ತಾಯಿಯೇ ಮೊದಲು ನಾವು ಚಿಕ್ಕಂದಿರುವಾಗ ಮನೆಗೆ ಭೇಟಿ ಕೊಡಿ, ಹೇಗೆ ಇದ್ದೀರಿ ನೀವು, ನಿಮ್ಮ ಮನೆಯಲ್ಲಿ ಹೇಗೆ ಉಂಟು, ಕಷ್ಟ ಸುಖವನ್ನು ಕೇಳ್ತಾ ಇದ್ದವರು. ಈಗ ಅವರ ಮಕ್ಕಳು ಇದು ಮಾಡಿದ್ದಕ್ಕೆ ನಾವು ತುಂಬ ಧನ್ಯವಾದಗಳು. ಈ ಕರ್ನೀರು ಅಂದರೆ ತುಂಬ ನಮ್ಮ ಒಂದು ಮಂಗಳೂರು ತಾಲೂಕಲ್ಲಿ ಲಾಸ್ಟಲ್ಲಿ ಇರುವುದು. ಇಲ್ಲಿ ಯಾರು ಇರಲಿಕ್ಕೆ ಕೇಳುವುದಿಲ್ಲ. ಇಲ್ಲಿ ಅಂದರೆ ತುಂಬ ಒಳಗೆ ಹೋಗಬೇಕಾಗಿದೆ, ಒಂದು ಸಿಟಿಗೆ 10 ಕಿಲೋಮೀಟರ್ ಹೋಗಬೇಕಾಗ್ತದೆ. ಎಲ್ಲ ಊರನ್ನು ಬಿಟ್ಟು ಬೇರೆ ಬೇರೆ ಸಿಟಿಗೆ ಹೋಗಿದ್ದಾರೆ. ಆದರೂ ಇಲ್ಲಿ ಒಂದು ಕ್ವಾರ್ಟರ್ಸ್ ಮೂಲಕ ಈ ಮನೆಯನ್ನು ಕೊಟ್ಟಿದ್ದಕ್ಕೆ ಊರವರು ಪರವಾಗಿ ನಾನು ಇವರಿಗೆ ಧನ್ಯವಾದ ಹೇಳ್ತೇನೆ. ಇನ್ನು ಮುಂದೆ ಇನ್ನೂ ಜಾಸ್ತಿ ಕೊಡಬೇಕಂತೂ ಇವರ ಹತ್ರ ನಾವು ಕೇಳಿಕೊಳ್ತೇವೆ. ಅದಕ್ಕೆ ಧನ್ಯವಾದಗಳು. ಅಂದರೆ ಅಷ್ಟೊಂದು ಸುಸಜ್ಜಿತವಾದ, ಅಲ್ಲಿ ಯಾವ ಮನೆಗೆ ಬೇಕಾದಂಥ, ಅಂದರೆ ಇಂದಿನ ಶ್ರೀಮಂತಿಕೆಯಲ್ಲಿ ಜೀವನ ಮಾಡುವವರು ಹೇಗೆ ಅವರ ಮನೆಯನ್ನು ಇದು ಮಾಡ್ತಾರ, ಆ ರೀತಿಯಲ್ಲಿ ಸುಸಜ್ಜಿತವಾಗಿ ಎಲ್ಲ ಸಲಕರಣೆಗಳನ್ನು ಕೊಟ್ಟು, ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮೆಷಿನ್ ಇರ್ಬೋದು, ಪೀಠೋಪಕರಣಗಳು ಇರ್ಬೋದು, ಎಲ್ಲವನ್ನು ಜೋಡಿಸಿ ಅವರಿಗೆ ದಾನ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ನಿಜವಾಗಿಯೂ ಎಲ್ರಿಗೂ ಒಂದು ಪ್ರೇರಣೆ. ದೇವರು ಯಥೇಚ್ಛವಾಗಿ ಅವರಿಗೆ ಕೊಡಲಿ, ನಮಗೂ ಕೊಡಲಿ. ನಮಗೂ ಇವರನ್ನು ಕಂಡು ನಾವು ಏನಾದರೂ ಒಂದು ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ತವಕ ನಮಗೂ ಉಂಟಾಗ್ತಾ ಇದೆ. ಕ್ರಾಕರೀಸ್ನಿಂದ ಹಿಡಿದು, ಫರ್ನಿಚರಿಂದ ಹಿಡಿದು, ಅಪ್ಲಯನ್ಸಸ್ನಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಅದು ಭಾರಿ ಸಂತೋಷ ಆಗ್ತಾ ಇದೆ. ಅದು ಒಂದು ಊರಲ್ಲಿ ಬಡ ಜನಗಳಿಗೆ ಹುಡುಕಿ, ಅದರಲ್ಲೂ ಪ್ರತ್ಯೇಕವಾಗಿ ವಿಡೋಸು ಮತ್ತು ಅಂಗವಿಕಲರು
ಭಾರಿ ಬಡತನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅಂಥವ್ರನ್ನ ಹುಡುಕಿಸಿ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಅದು ಒಂದು ಅವರು ಮಾಡಿರ್ತಕ್ಕಂಥ ದೊಡ್ಡ ಕಾರ್ಯ ಅಂತ ಹೇಳಿ ನಾನು ನಂಬಿದ್ದೇನೆ. ಇದು ಕೇವಲ ಇಲ್ಲೇ ನಿಲ್ಬಾರ್ದು, ಕೇವಲ ಕೆಳಗರಲ್ಲಿ ಮಾತ್ರ ಇರಬಾರ್ದು, ಎಲ್ಲಾ ಕಡೆನೂ ಈ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಅವರಿಗೆ ವಿನಂತಿಸಿಕೊಂಡು ಮುಂದೆ ಅದೇ ರೀತಿ ಅವ್ರು ಮಾಡ್ತಾರೆ ಅಂತ ಹೇಳಿ ನಾವು ನಂಬಿದ್ದೇವೆ. ಸೈಯದ್ ಹಾಜಿಯರ್ ಅವರ ಒಂದು ಆತ್ಮಕ್ಕೆ ಶಾಂತಿ ತರುವಂತ ಕೆಲಸ ಕಾರ್ಯವನ್ನು ಅವರ ಮಕ್ಕಳು ಇವತ್ತು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಸಮಸ್ತ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಮುಂದಕ್ಕೆ ಇನ್ನಷ್ಟು ಅವರಿಗೆ ಶಕ್ತಿ ಕೊಡ್ಲಿ, ಭಗವಂತ ಶಕ್ತಿ ಕೊಡ್ಲಿ, ಇನ್ನಷ್ಟು ಇಂಥ ಸಮಾಜಮುಖಿಯಾದಂತಹ ಕಾರ್ಯಕ್ರಮ ಮಾಡುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ನಮ್ಗೆಲ್ರಿಗೂ ತುಂಬಾ ಹೆಮ್ಮೆ ಆಗ್ತದೆ. ಈ ಸಹೋದರರು ಇವರು ಅನುಕರಣೀಯರು. ಅಂದ್ರೆ ಎಲ್ರಿಗೂ ಶ್ರೀಮಂತಿಗೆ ದೇವರು ಎಷ್ಟೋ ಜನಕ್ಕೆ ಕೊಡ್ತಾರೆ, ಆದ್ರೆ ಅದನ್ನು ಸಮಾಜಕ್ಕೆ ಬಡವರಿಗೆ ಹಂಚುವಂತ ಒಂದು ಆ ದೊಡ್ಡ ಮನಸ್ಸಿದೆಯಲ್ಲ, ಅದು ಎಲ್ರಿಗೂ ಇರುವುದಿಲ್ಲ. ನಮ್ಮ ಶೇಖ್ ಬಾಯಿ ಮತ್ತು ಅವರ ಸಹೋದರರು ಆ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ನಮಗೆಲ್ಲ ತುಂಬಾ ಸಂತೋಷ. ದೇವರವರಿಗೆ ಯಥೇಚ್ಛವಾಗಿ ಇನ್ನೂ ಶ್ರೀಮಂತಿಕೆ ಆಯುರಾರೋಗ್ಯ ಕೊಡಲಿ ಎಂದು ನಾವೆಲ್ಲ ಹಾರೈಸ್ತೇವೆ.